ಒಂದು ನಿಶ್ಚಿತವಾದ ಉಚ್ಚಾರ ಇದೆ, ಒಂದು ಪ್ರೊನೌನ್ಸಿಯೇಷನ್ ಇದೆ. ಆದ್ದರಿಂದ ಎಲ್ಲರೂ ಸುಮಾರಾಗಿ ಒಂದೇ ಥರ ಓದ್ತಾರೆ. ಅದರಲ್ಲೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ನೀವು ತಥಾಚ ಅಂತ ಬರೆದ್ರೆ, ನೀವು ಸ್ವಲ್ಪ ತಮಿಳ್ನಾಡಿನ ಕಡೆ ಹೋದರೆ ತಥಾಚ ಅಂತಾರೆ ಅವರು. ಯಾಕೆಂದರೆ ಅವರಿಗೆ ತಾ ದಾ ಎಲ್ಲ ಅವರ ಅಕ್ಷರ ನೋಡಿ, ಇದು ಮತ್ತೆ ಲಿಪಿಯ ದೋಷ. ಅವರ ಅಕ್ಷರ ಮಾಲಿಕೆಯಲ್ಲಿ ತಾ ಮತ್ತು ದಾ ಧಾ ದಾ ಎಲ್ಲ ಒಂದೇ ಅಕ್ಷರ. ಆದ್ದರಿಂದ ತಥಾಚ ಅಂತ ಬರೆದು ತಥಾಚ ಅಂತ ಒಮ್ಮೊಮ್ಮೆ ಓದ್ತಾರೆ ಅವರು. ಅದು ಹಿಂಗೆ ಆಗಿಬಿಡುತ್ತೆ. ಪಂಚಾಂಗಂ ನೋಡಿ, ನೀವು ನೋಡಿರ್ಬೋದು, ಟಿ ವಿಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಏನೊಂದು ಆರೋಗ್ಯ ಮಿಲ್ಕು ಅಂತ. ಅದು ಯಾಕೆಂದರೆ ಅವರಿಗೆ ಕಾ ಮತ್ತು ಗಾ ಒಂದೇ, ಹೇಳುವುದವರು ಆರೋಗ್ಯ ಅಂತಲೇ, ಬರೆಯೋದು ಕಾ. ಅದು ಕಡೆ ಕಾ ಗಾ ವ್ಯತ್ಯಾಸ ಹೋದರೆ ಆರೋಗ್ಯವೂ ಆಗಿಬಿಡುತ್ತೆ. ಇದೇನು ಅಂದರೆ ಲಿಪಿಯ ದೋಷ. ಹಾಗೇನೆ ಇಂಗ್ಲೀಷ್ನಲ್ಲಿ ಬರೆಯೋದೊಂದು ಓದೋದು ನೋಡಿ, ಅದಕ್ಕೆ ಖಚಿತವಾದ ಉಚ್ಚಾರ ಇಲ್ಲ. ಅದನ್ನ ಹೆಂಗೆ ಓದಬೇಕು ಅನ್ನೋದನ್ನು ಅವರು ಇನ್ನೊಬ್ರು ಹೇಳೋದನ್ನು ಕೇಳಿಯೇ ಕಲಿಬೇಕು. ಅದಕ್ಕೊಂದು ಸ್ವಂತವಾದ ಉಚ್ಚಾರವೇ ಇಲ್ಲ. ಅಂದರೆ ಸ್ವಂತ ಅಂದರೆ ನಿಶ್ಚಿತವಾದ ಉಚ್ಚಾರ, ಹೀಗೇ ಉಚ್ಚರಿಸಬೇಕು ಅಂತ ನಿಶ್ಚಿತ ಇಲ್ಲ. ಒಂದೊಂದು ಶಬ್ದದಲ್ಲಿ ಒಂದೊಂದು ಥರ ಉಚ್ಚಾರ ಆಗ್ಬಿಡುತ್ತೆ ಒಂದಕ್ಕೆ. ಅದು ಈ ಕಲಿಯುವವರಿಗೆ, ಈಗ ನಮಗೇನಾಗಿದೆ ಅಂದರೆ ಇಂಗ್ಲೀಷ್ನಲ್ಲೇ ಉಚ್ಚಾರಗಳು, ಆ ಶಬ್ದಗಳು ಉಚ್ಚಾರ ಮಾಡೋದನ್ನು ಕೇಳಿ ಮಾಮೂಲಾಗಿ ಏನೂ ಅನಿಸೋದಿಲ್ಲ. ಪ್ರಾರಂಭದಲ್ಲಿ ಇಂಗ್ಲೀಷ್ ಕಲಿಯುವ ಮಕ್ಕಳಿದ್ದಾರಲ್ಲ, ಅವ್ರಿಗೆ ಚಿತ್ರಹಿಂಸೆ ಇದು. ಯಾಕೆಂದರೆ ಅವನು ಪಾಪ CUT ಕಟ್ ಅಂತ ಓದಿ ಕಲಿಸಿರ್ತಾರೆ, ಅವನು ಹಾಗೆ PUT ಪಟ್ಟು ಅಂತ ಅಂದ್ಬಿಡ್ತಾನೆ. ಹಾಗಲ್ಲ, ಪುಟ್ಟು ಆಗಬೇಕು. ಅಯ್ಯೋ ಗ್ರಹಚಾರ, ಒಂದು ಕಡೆ ಕಟ್ಟು ಒಂದು ಕಡೆ ಪುಟ್ಟು, ಇದು ಹೆಂಗೆ ಓದಬೇಕು? ಇನ್ನೊಂದು ಸರ್ತಿ ಯು ಬಂದಾಗ ಆ ಅನ್ಬೇಕೋ ಊ ಅನ್ಬೇಕೋ ಅನ್ನೋ ಗೊತ್ತಾಗೋದು. ಅಂದರೆ ಇಷ್ಟು ದರಿದ್ರ ಭಾಷೆ ಅದು. ಯಾವ ನಿಯಮಕ್ಕೂ ಒಳಪಡದ, ಮರ್ಯಾದೆ ಇಲ್ಲದ ಭಾಷೆ ಅದು. ಅದನ್ನು ಕಲಿಯೋದು ಮರ್ಯಾದೆ ಅಂತ ತಿಳ್ಕೊಂಡಿದ್ದೆ. ಮರ್ಯಾದೆ ಕಟ್ಟೋಗಳು ಮಹಾ ದೊಡ್ಡ ಮರ್ಯಾದೆ ಅಂತ. ತೀರ ದರಿದ್ರವಾದ ಭಾಷೆ ಅದು. ಅದಕ್ಕೆ ಯಾವ ನಿಯಮವೂ ಇಲ್ಲ, ಉಚ್ಚಾರದಲ್ಲಿಲ್ಲ, ಅರ್ಥದಲ್ಲಿಲ್ಲ, ಸ್ವಂತ ಶಬ್ದಗಳಿಲ್ಲ. ಅದರಲ್ಲಿ ಬೇರೆ ಬೇರೆ ದೇಶದ ಭಾಷೆಗಳಿಂದ ಕದ್ದು ಬೆಳೆದ ಕಳ್ಳ ಭಾಷೆ ಅದು. ಸ್ವಂತ ಶಬ್ದಗಳು ಬಹಳ ಕಮ್ಮಿ ಇದೆ ಇಂಗ್ಲೀಷ್ ಶಬ್ದಗಳೇ. ಬೇರೆ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಂದ ಕದ್ದು ತಂದ ಶಬ್ದಗಳಿಂದ ಕಳ್ಳತನದಿಂದ ಬೆಳೆದ ಭಾಷೆ ಇರಲಿ. ಹೀಗೆ ಅಂದರೆ ಯಾಕೆ ಹೇಳಿದೆ ಅಂದರೆ, ಸಂಸ್ಕೃತದಲ್ಲಿ ಒಂದು ಶಬ್ದದ ಉಚ್ಚಾರಕ್ಕೆ ನಿಶ್ಚಿತವಾದಂಥ ಒಂದು ವ್ಯವಸ್ಥೆ ಇದೆ, ಅದರಲ್ಲಿ ಇಲ್ಲ. ಆ ನಮ್ಮದೇ ಭಾಷೆ ಆದಾಗ ಅದರಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನಮಗೆ ಬೇಕಾದ ಹಾಗೆ ಉಚ್ಚಾರ ಮಾಡಿಕೊಳ್ತೇವೆ. ಬೇರೆ ಭಾಷೆ ಆಗುವಾಗ ಅವ್ರು ಹೇಗೆ ಹೇಳ್ತಾರೆ ನೋಡ್ಕೊಂಡು ನಾವು ಉಚ್ಚಾರ ಮಾಡೋದು. ಅವರಿಗೆ ನಿಶ್ಚಿತವಾದ ಉಚ್ಚಾರ ಇಲ್ಲ. ನಾನು ಒಂದು ಸರ್ತಿ ಫಜೀತಿ ಆಗಿಬಿಟ್ಟಿತ್ತು. ಒಬ್ಬರು ಬಂದಿದ್ದರು ನಮ್ಮ ಮನೆಗೆ, ವಿದೇಶದವರು. ಉಡುಪಿ ಕರ್ಕೊಂಡು ಹೋದೆ. ಅವರು ಉಡುಪಿಯಲ್ಲಿ ಮಠ ಗಿಟ ನೋಡಿದ್ರು. ಹೌ ಮೆನಿ ಡೈಸಿಪಲ್ಸ್ ಆರ್ ದೇರ್ ಅಂದರು. ನಾನು ಇದು ಡೈಸಿಪಲ್ಸ್ ಅಂದ್ರಿ ಎಂಥದಪ್ಪ, ಏನದು ಇದು ಎಂಥದ್ದು? ನಾನು ಕಡೆಗೆ ಯೋಚನೆ ಮಾಡಿದೆ, ಡಿಸೈಪಲ್ಸ್ ಇರಬೇಕು. ಸರಿ, ನಾವು ಡಿಸೈಪಲ್ ಅಂತೇವೆ, ಅವರು ಡೈಸಿಪಲ್ ಅಂತಾರೆ. ಹೇಗೆ ಹೇಳಿದ್ರು ಇಂಗ್ಲೀಷೇ. ಯಾಕಂದರೆ ಅದಕ್ಕೊಂದು ವ್ಯವಸ್ಥೆ ಇದ್ದರೆ ತಾನೆ. ಕೆಟ್ಟ ಭಾಷೆ ಹೇಗೆ ಉಚ್ಚಾರ ಮಾಡಿದ್ರು ಕೆಟ್ಟ ಭಾಷೆ ಅದು. ಸರಿ, ಡೈಸಿಪಲ್ಸ್ ಅಂತ ಶುರು ಮಾಡಿದೆ ನಾನು. ಸೋ ಮೆನಿ ಡೈಸಿಪಲ್ಸ್ ಅಂತ ಶುರು ಮಾಡಿದೆ. ನನಗೇನು ಹೀಗೆ ಒಂದು ಉಚ್ಚಾರ, ವ್ಯವಸ್ಥಿತವಾದ ಉಚ್ಚಾರ ಇಲ್ಲದ ಭಾಷೆ. ಅದನ್ನು ಅವರಿಗೆ ರೈಟ್ ಇದೆ. ಅವನು ಡಿಸೈಪಲ್ ಅನ್ಬೋದು, ಡೈಸಿಪಲ್ ಅನ್ಬೋದು, ಡೈಸೈಪಲ್ ಅಂತ ಅನ್ಬೋದು, ಡಿಸಿಪಲ್ ಅಂತಲೂ ಅನ್ಬೋದು. ಯಾಕಂದ್ರೆ ಡಿಸಿಪ್ಲಿನ್ ಇಲ್ಲೋ ಮೇಲೆ ಅಲ್ಲಿ ಡಿಸಿಪಲ್ ಅಂತ ಏನು ಹೇಳಿದರು ಅಲ್ಲ ಅಂತ ಹೇಳಲಿಕ್ಕೆ ನಾವು ಯಾರು? ನಾವು ಹೇಳಿದರೆ ತಪ್ಪು, ಇಂಗ್ಲೀಷ್ ಗೊತ್ತಿಲ್ಲ. ಅವರು ಹೇಗೆ ಹೇಳಿದರೂ ಆಗ್ಬೋದು. ಅವ್ರು ಹೇಳಿದ ಹಾಗೆ ಕಾಪಿ ಮಾಡೋದಷ್ಟೇ ನಮ್ಮ ಕೆಲಸ. ನಮ್ಮ ಭಾಷೆ ಹಾಗಲ್ಲ. ನಮ್ಮ ಭಾಷೆಯಲ್ಲಿ ಬೇಕಾದ ಹಾಗೆ ಅದನ್ನು ಬದಲಿಸುವ ಹಕ್ಕಿದೆ. ಆದ್ದರಿಂದ ನಮ್ಮ ಸ್ವಂತ ಭಾಷೆಯಲ್ಲಿ ಅದರ ಹ್ರಸ್ವ ದೀರ್ಘಗಳನ್ನು ಬದಲಿಸ್ತೇವೆ. ನಾನು ಅನೇಕ ಬಾರಿ ಹೇಳಿದ್ದೆ, ಈಗ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ವ್ಯತ್ಯಾಸ ಇಲ್ವೋ ಇದಕ್ಕೆ? ಶಬ್ದ ಒಂದೇ, ಹೇಳುವಾಗ ನಾವು ಸ್ವಾತಂತ್ರ್ಯ ಬಳಸ್ತೇವೆ, ತುಂಬ ಚೆನ್ನಾಗಿತ್ತು ಅಂತ. ಹಾಗೇ ಈ ಇಂಗ್ಲೀಷ್ನಲ್ಲಿ ಎಳಿಲಿಕ್ಕೆ ಬರೋದಿಲ್ಲ. ಅದು ಹೇಳಿದ್ರೆ ಇಂಗ್ಲೀಷ್ ಆಗೋದಿಲ್ಲ. ಗ್ರೇಟ್ ಅಂತ ಹೇಳ್ಬಿಟ್ಟರೆ ಅಸಹ್ಯ ಅದು. ಹಿ ವಾಸ್ ಗ್ರೇಟ್ ಮ್ಯಾನ್ ಅಂದರೆ ಏನ್ರಿ, ಯಾವ ಇಂಗ್ಲೀಷ್ ಇದು ಒಂದು? ಅದು ಗ್ರೇಟ್ ಅಂತ ಅದು ಪ್ಲುತ ಮಾಡಲಿಕ್ಕಿಲ್ಲ. ಆದರೆ ತುಂಬ ದೊಡ್ಡವರು ಹೇಳ್ಬೋದು, ಅವರು ದೊಡ್ಡವರಪ್ಪ ಹೇಳ್ಬೋದು. ಯಾಕೆಂದರೆ ನಮ್ಮ ಭಾಷೆ, ಅದಕ್ಕೆ ಹೇಗೆ ಧ್ವನಿ ಕೂಡಿಸ್ಬೇಕು ಅನ್ನೋದು ನಮಗೆ ಸೇರಿದ ಸಂಗತಿ. ಆದ್ದರಿಂದ ತುಂಬ ಅಥವಾ ತುಂಬ ಇದು ಯಾವುದು ಬೇಕಾದ್ರೆ ಹೇಳ್ತೇವೆ ನಾವು. ಹಾಗೆ ವೇದಗಳ ಭಾಷೆ, ವೇದದಲ್ಲಿ ಅದನ್ನು ಹೇಗೆ ಬೇಕಾದ್ರೆ ಬಳಸ್ತಾರೆ. ಏಷಹ್ಯೇವ ಆನಂದಯತಿ, ಏಷಹ್ಯೇವ ಆನಂದಯಾತಿ ಅಂದರು. ಆನಂದಯತಿ, ಆನಂದಯಾತಿ, ದೀರ್ಘ ಎಳೆದರೆ ಏನರ್ಥ? ತುಂಬ ಅಂದ ಹಾಗೆ. ಎಲ್ಲರ ಆನಂದವೂ ಅವನದ್ದೇ. ಆನಂದಯತಿಯಿಂದ ಆನಂದಗೊಳಿಸುತ್ತಾನೆ. ಆನಂದಯಾತಿ ಅಂದರೆ ಎಲ್ಲರಿಗೂ ಆನಂದ ಕೊಡುವವನವನೇ ಅಂತ. ಆ ಎಲ್ಲರಿಗೂ ಅನ್ನುವ ಅರ್ಥ ಆ ಎಳೆತದಲ್ಲಿದೆ. ಏಷಹ್ಯೇವ ಆನಂದಯಾತಿ,
ಎಲ್ಲರಿಗೂ ಆನಂದ ಕೊಡುವವನು ಅವನು, ಅವನಿಗೆ ಆನಂದ ಇಲ್ಲದೆ ಇದ್ದರೆ ಈ ಜಗತ್ತಿನಲ್ಲಿ ಕ್ರಿಯೆ ಹೇಗಾಗ್ತಿತ್ತಪ್ಪ ಅಂತ ಆನಂದ ಭಗವಂತನನ್ನ ರಸ ಅಂತ. ರಸ ಅನ್ನೋದಕ್ಕೆ ಎಷ್ಟು ವಿವರಣೆ. ರಸ ಅಂದರೆ ನಮಗೆ ರಸನ ಆಸ್ವಾದ, ನಾವು ಯಾವುದನ್ನು ಎಂಜಾಯ್ ಮಾಡ್ತೀವೋ ಅದು ರಸ. ಅವನು ಆನಂದಮಯ, ಅವನು ಆನಂದಮಯ ಅಲ್ಲದೇ ಇದ್ದರೆ, ಅವನು ರಸ ಅಲ್ಲದೇ ಇದ್ದರೆ ಈ ಜಗತ್ತಿನಲ್ಲೇ ರಸ ಇರೋದು ಸಾಧ್ಯ ಇಲ್ಲ. ಈ ಜಗತ್ತಿನ ಎಲ್ಲ ರಸವು ಆ ಮಹಾರಸದ ತುಣುಕು. ಆದ್ದರಿಂದ ಅವನನ್ನು ರಸ ಅಂತ ತಿಳ್ಕೊ ಅಂತ. ಹೀಗೆ ಆ ಉಪಾಸನೆಯ ರಸ ಅನ್ನುವ ಉಪಾಸನೆಯ ವಿವರಣೆಯನ್ನು ಕೊಟ್ಟು ಆಮೇಲೆ ಭಗವಂತನನ್ನು ಒಟ್ಟು ಹೇಗೆ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಬಗೆ ಬಗೆಯ ಮುಖಗಳನ್ನು ಹೇಳಿದರು. ಯದಾ ಹ್ಯೇವೈಷ ಏತಸ್ಮಿನ್ ಅದೃಶ್ಯೇ ಅನಾತ್ಮೇ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಥಸೋ ಭಯಂಗತೋ ಭವತಿ. ಭಗವಂತನನ್ನು ತಿಳ್ಕೊಂಡವನು ಮುಕ್ತಿಗೆ ಹೋಗುವುದೋ, ತಿಳಿಯದೇ ಇದ್ದವನೋ ಅಕಸ್ಮಾತ್ ಹೋಗುವ ಸಾಧ್ಯತೆ ಉಂಟೋ, ಹೀಗೆಲ್ಲ ಪ್ರಶ್ನೆಗಳು ಬಂದಿತ್ತು ಪ್ರಾರಂಭದಲ್ಲಿ. ಅದಕ್ಕೆ ಭಗವಂತನ ಜ್ಞಾನಿ ಮಾತ್ರ ಮೋಕ್ಷಕ್ಕೆ ಹೋಗುವುದು ಅನ್ನೋದನ್ನು ಇಷ್ಟು ವಿವರವಾದಂಥ ಭಗವನ್ ಮಹಿಮೆಯನ್ನು ಹೇಳಿ ಈಗ ಕನ್ಕ್ಲೂಡ್ ಮಾಡ್ತಾನೆ ಚತುರ್ಮುಖ. ಯದಾ ಹ್ಯೇವೈಷ ಏತಸ್ಮಿನ್ ಅದೃಶ್ಯೇ ಅನಾತ್ಮೇ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಯಾವಾಗ ಈ ಸಾಧಕನಾದ ಜೀವ ಭಗವಂತನಲ್ಲಿ ಅಭಯಂ ಪ್ರತಿಷ್ಠಾಂ ವಿಂದತೆ, ಅರಿವಿನ ಮೂಲಕ ನಿರ್ಭಯವಾದ ನೆಲೆಯನ್ನು ಕಾಣುವುದು. ಯಾಕೆಂದರೆ ಅಭಯಂ ಅನ್ನುವುದು ಅರಿವನ್ನು ಸೂಚಿಸುವ ಶಬ್ದ. ನಮಗೆ ಒಂದು ವಸ್ತುವಿನ ಬಗ್ಗೆ ಭಯ ಯಾವಾಗ, ಅದು ಏನು ಎಂತು ಅಂತ ಗೊತ್ತಿಲ್ಲದೆ ಇದ್ದಾಗ ಅದರ ಬಗ್ಗೆ ಭಯ. ಅದು ಬಹಳ ಪ್ರಿಯವಾದ ವಸ್ತು ಅಂತ ಗೊತ್ತಾಗ ಭಯ ಹೊರಟು ಹೋಗುತ್ತೆ. ಆದ್ದರಿಂದ ಜ್ಞಾನದಿಂದ ಅಭಯ, ಅಜ್ಞಾನದಿಂದ ಭಯ. ಅಭಯಂ ಪ್ರತಿಷ್ಠಾಂ ವಿಂದತೆ, ಭಗವಂತನಲ್ಲಿ ನಿರ್ಭಯವಾಗಿ ನೆಲೆಗೊಂಡಾಗ ಅಂದರೆ ಜ್ಞಾನದ ಮೂಲಕ. ಅಜ್ಞಾನದ ಮೂಲಕ ನಿರ್ಭಯವಾಗಿ ನೆಲೆಗೊಳ್ಳುವುದಲ್ಲ, ಜ್ಞಾನದ ಮೂಲಕ. ಸಾಮಾನ್ಯ ಇದು ಒಂದಕ್ಕೊಂದು ಸದಾ ಸಂಬದ್ಧವಾಗಿರ್ತಕ್ಕ ಸಂಗತಿ. ಏನು ಅಂದರೆ ಜ್ಞಾನದಿಂದ ಅಭಯ, ಅಜ್ಞಾನದಿಂದ ಭಯ. ಕೆಲವೊಮ್ಮೆ ಅಜ್ಞಾನದಿಂದ ಅಭಯ ಆಗುವುದು ಉಂಟು, ಅದು ಕ್ಷಣಿಕ, ಅದು ಶಾಶ್ವತ ಅಲ್ಲ. ಅಜ್ಞಾನದಿಂದಲೂ ಅಭಯ ಆಗೋದುಂಟು. ಈಗ ಮಗು ತಾಯಿಯ ತೊಡೆಯಲ್ಲಿ ಕೂತಾಗ ಧೈರ್ಯ, ಅದಕ್ಕೆ ಭಾರಿ ಧೈರ್ಯ. ಎದುರಿನಲ್ಲಿ ಒಂದು ಹುಲಿ ಮರಿ ಬಂದರೂ ಕೂಡ ಅದು ಹೆದರಿಕೊಳ್ಳೋದಿಲ್ಲ, ಯಾಕಂದ್ರೆ ನಾನು ತಾಯಿಯ ತೊಡೆಯಲ್ಲಿದ್ದೇನೆ ಅಂತ. ಅದು ಅಜ್ಞಾನದ ಅಭಯ. ತಾಯಿ ನನ್ನನ್ನು ರಕ್ಷಿಸ್ತಾಳೆ ಅನ್ನುವ ಅಜ್ಞಾನ. ತಾಯಿ ತನ್ನನ್ನೇ ತಾನ ಹುಲಿಯಿಂದ ರಕ್ಷಿಸಿಕೊಳ್ಳಲಾರಳು, ಮಗುವನ್ನೇನು ರಕ್ಷಿಸುವುದು. ಆದರೆ ನನ್ನನ್ನು ತಾಯಿ ರಕ್ಷಿಸ್ತಾಳೆ ಅನ್ನುವ ಅಜ್ಞಾನದಿಂದ ಎದುರಿರತಕ್ಕಂಥ ಪ್ರಾಣಿಯನ್ನು ಕಂಡು ಮಗುವಿಗೆ ಭಯ ಆಗುವುದಿಲ್ಲ. ಇದು ಅಜ್ಞಾನದಿಂದ ಬರತಕ್ಕಂಥ ಭಯ. ಅದು ಕ್ಷಣಿಕ, ಅದು ಮಹತ್ವದಲ್ಲ. ಅದು ನಿಜವಾದ ಶಾಶ್ವತವಾದ ಅಭಯ ಉಂಟಲ್ಲ, ಅದು ಜ್ಞಾನದಿಂದಲೇ ಬರೋದು. ಜ್ಞಾನದಿಂದ ಅಭಯ, ಅಜ್ಞಾನದಿಂದ ಭಯ. ಹಾಗಾಗಿ ಅಭಯಂ ಪ್ರತಿಷ್ಠಾಂ, ನಿರ್ಭಯವಾಗಿ ನೆಲೆಗೊಳ್ಳುವುದು, ಭಗವಂತನಲ್ಲಿ ನೆಲೆಸಿ. ಆವಾಗ ನೋಡಿ, ಭಗವಂತನ ಅರಿವು ಬಂದಾಗ ಸಭಯಾಭಾವಾತ್ ನಾತ್ಮಾನಂ ಗೌತುಮಿಚ್ಛತಿ ತಥೋ ನ ವಿಜುಗುಪ್ಸತೆ. ನಾವೀಗ ನಮ್ಮನ್ನು ಮುಚ್ಚಿಕೊಳ್ತೇವೆ. ನಮ್ಮನ್ನು ಮುಚ್ಚಿಕೊಳ್ಳೋದು ಅಂದರೆ, ಈಗ ಸಾರ್ವಜನಿಕ ವ್ಯಕ್ತಿಗಳಾದರೆ ಬುಲೆಟ್ ಪ್ರೂಫ್ ಅಂಗಿ ಹಾಕ್ಕೊಂಡು ಹೋಗ್ತಾರೆ, ಬುಲೆಟ್ ಪ್ರೂಫ್ ಗ್ಲಾಸು ಕಾರಿಗೆ. ಯಾಕೆ? ಭಯ. ಯಾವ ಮಿಲಿಟೆಂಟ್ಸ್ ಯಾವ ಕ್ಷಣಕ್ಕೆ ಎಲ್ಲಿ ಅಡಗಿ ಕೂತು ಕೊಲ್ತಾರೆ ಗೊತ್ತಿಲ್ಲ. ಆ ಭಯದಿಂದ ನಮ್ಮನ್ನು ನಾವು ಮುಚ್ಚಿಕೊಳ್ಳುವುದಕ್ಕೂ ಭಯಕ್ಕೂ ಸಂಬಂಧ ಇದೆ, ಬಿಚ್ಚಿಕೊಳ್ಳುವುದಕ್ಕೂ ಅಭಯಕ್ಕೂ ಸಂಬಂಧ ಇದೆ. ನಮ್ಮನ್ನು ನಾವು ಮುಚ್ಚಿಕೊಳ್ಳುವುದು ಭಯದಿಂದ. ಹಾಗೇನೆ ಮನೆ ಕಟ್ಟಿಕೊಂಡು ಕೂತ್ಕೊಳ್ತೇವೆ, ಮನೆಯ ಗೋಡೆ ಒಳಗೆ. ಯಾಕೆ ಮನೆ ಕಟ್ಟಿಕೊಳ್ಳಿ? ಯಾಕೆಂದರೆ ಮನೆ ಹೊರಗೆ ಕೂತ್ಕೊಂಡು ಯಾರಾದ್ರು ಕುತ್ತಿಗೆ ಗಿಸಲಿದ್ದದ್ದು ಹಿಡ್ಕೊಂಡು ಹೋದರೆ ಭಯ. ಮನೆ ಅನ್ನೋದು ನಾವೇ ನಮ್ಮ ಭಯಕ್ಕೋಸ್ಕರ ಕಟ್ಟಿಕೊಂಡ ಸೆರೆ ಮನೆ. ಅದು ಇನ್ನೇನೂ ಅಲ್ಲ, ನಮ್ಮ ಸೆಲ್ಫ್ ಪ್ರೊಟೆಕ್ಷನ್, ರಕ್ಷಣೆಗೋಸ್ಕರ ಕಟ್ಟಿಕೊಳ್ಳೋದು. ನಾವು ಅರಕ್ಷಿತರನ್ನು ಭಯವೇ ಮನೆ ಕಟ್ಟಲಿಕ್ಕೆ ಕಾರಣ. ಹೀಗೆ ಮುಚ್ಚಿಕೊಳ್ಳುವುದು ಉಂಟಲ್ಲ, ಪ್ರತಿಯೊಂದು ಕೂಡ ಅದು ಒಂದು ಥರದ ಭಯ. ಮುಚ್ಚಿಕೊಳ್ಳುವುದರ ಭಯ. ನೀವು ಯಾವುದನ್ನು ಬೇಕಾದರೂ ನೋಡಿ, ಜಗತ್ತಿನಲ್ಲಿ ಮುಚ್ಚುವುದು ಭಯದಿಂದ, ಬಿಚ್ಚುವುದು ಅಭಯದಿಂದ. ಇದರಲ್ಲಿ ಈ ಅಪವಾದವೇ ಇಲ್ಲ ಈ ನಿಯಮಕ್ಕೆ. ನಾವು ಅಡುಗೆ ಪದಾರ್ಥ ಮಾಡಿ ಅದ ಮೇಲೆಲ್ಲ ಪಾತ್ರೆ ಮುಚ್ಚಳ ಹಾಕಿಟ್ಟಿರ್ತೇವೆ.
ಯಾಕೆಂದರೆ ನಾವು ತಿನ್ನೋ ಮುಂಚೆ ಅದಕ್ಕೆ ಸೊಳ್ಳೆ ಗಿಳ್ಳೆ ನೊಣ ಬೀಳಬಾರ್ದು ಅಂತ ಅದ್ರ ಭಯ, ನೊಣದ ಭಯ. ಅದು ಬಿಟ್ಟರೆ ಅದು ನೊಣಗಳು ಬಿದ್ದರೆ ಅದು ರೋಗ ಬರುತ್ತೆ ಅನ್ನೋ ಭಯ, ಅದಕ್ಕೆ ಮುಚ್ಚಿಡೋದು. ಸೊ ಯಾವುದೇ ಮುಚ್ಚುವ ಕ್ರಿಯೆ ಹಿಂದೆ ಒಂದು ಫಿಯರ್ ಕಾಂಪ್ಲೆಕ್ಸ್ ಇದೆ. ಇದನ್ನು ನಾನು ಬಿಚ್ಚಿ ಹೇಳಬೇಕಾಗಿಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಾಗತ್ತೆ. ಮುಚ್ಚುವುದು ಯಾಕೆಂದರೆ ಹೆದರಿಕೆಯಿಂದ. ಮನುಷ್ಯ ಹೆದರಿಕೆ ಇಲ್ಲದಿದ್ದರೆ ಮುಚ್ಚಿಕೊಳ್ಳುವ ಅಗತ್ಯ ಇಲ್ಲ ಯಾವುದನ್ನು. ಭಯವೇ ಮುಚ್ಚಳದ ಹಿಂದೆ ಇರುವ ಸತ್ಯ, ಬಿಚ್ಚಿಕೊಳ್ಳುವುದರ ಹಿಂದೆ ಇರುವ ಸತ್ಯ ಅಭಯ. ಅದರಿಂದ ಅಭಯಂ ಪ್ರತಿಷ್ಠಾಂ ಅಂದರೆ ಭಗವಂತನ ಮುಂದೆ ನಮ್ಮನ್ನು ನಾವು ಬಿಚ್ಚಿಕೊಳ್ಳುವುದು. ಆಗ ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತೆ ತನು ಸ್ವಾಂ. ನೀವು ಭಗವಂತನ ಮುಂದೆ ಬಿಚ್ಚಿಕೊಂಡ್ರೆ ಭಗವಂತ ನಿಮ್ಮ ಮುಂದೆ ಬಿಚ್ಚಿಕೊಳ್ತಾನೆ. ಇದು ಇಬ್ಬರು ಒಬ್ಬರಿಗೊಬ್ಬರು ಮುಚ್ಚಿಕೊಳ್ಳದೆ ಬಿಚ್ಚಿಕೊಳ್ಳುವ ಕ್ರಿಯೆ ಅರಿವು. ಅಂದರೆ ಭಗವಂತನು ಭಕ್ತನ ಮುಂದೆ ತೆರೆಕೊಂಡ, ಭಕ್ತ ಭಗವಂತನ ಮುಂದೆ ತೆರೆಕೊಂಡ. ಮಧ್ಯದಲ್ಲಿ ತೆರೆಯೇ ಇಲ್ಲ, ಯಾಕೆ ಇಬ್ಬರು ತೆರೆಕೊಂಡಿದ್ದಾರೆ. ಇದು ನಿಜವಾದ ಜ್ಞಾನದ ಸ್ಥಿತಿ. ಅದೇ ಅಭಯಂ ಪ್ರತಿಷ್ಠಾಂ. ಆಗ ನನ್ನನ್ನು ನಾನು ಮುಚ್ಚಿಕೊಳ್ಳಬೇಕು, ಅಂದರೆ ನನ್ನನ್ನು ನಾನು ರಕ್ಷಿಸಿಕೊಳ್ಳಬೇಕು ಅನ್ನುವಂಥದ್ದು. ಸಂಸ್ಕೃತದಲ್ಲಿ ಮುಚ್ಚಿಕೊಳ್ಳುವುದು ಮತ್ತು ರಕ್ಷಿಸಿಕೊಳ್ಳುವುದು ಅನ್ನೋದಕ್ಕೆ ಎರಡಕ್ಕೂ ಒಂದೇ ಶಬ್ದ, ಗೋಪನ ಅಂತ. ಗೋಪನ ಅಂದರೆ ಗುಪು ರಕ್ಷಣೆ. ಗೋಪನೆ ಮಾಡೋದು ಮುಚ್ಚಿಡುವುದು. ಗೋಪನ ರಕ್ಷಣೆ ಮಾಡುವುದು ಮತ್ತು ಮುಚ್ಚಿಡುವುದು ಅನ್ನೋ ಒಂದೇ ಶಬ್ದ. ಯಾಕೆಂದರೆ ಅದು ಎರಡು ಒಂದೇ. ಮುಚ್ಚಿಡುವುದು ಅಂದರೆ ರಕ್ಷಿಸಲಿಕ್ಕೆ ಪ್ರಯತ್ನಿಸುವುದು ಅಂತ ಅರ್ಥ. ಆದ್ದರಿಂದ ಯಾರು ಭಗವಂತನನ್ನು ತಿಳಿದಿದ್ದಾನೋ ಅವನು ತನ್ನನ್ನು ಮುಚ್ಚಿಕೊಳ್ಳುವುದಕ್ಕೆ ಬಯಸುವುದಿಲ್ಲ. ಅವನ ಬದುಕು ತೆರೆದ ಪುಸ್ತಕ. ಮುಚ್ಚುವುದು ಬೇಡ. ಯಾಕೆಂದರೆ ಮುಚ್ಚಿಡುವಂಥ ಏನೂ ಇಲ್ಲ. ಭಯ ಇದ್ದರೆ ತಾನೇ ಮುಚ್ಚಿಡೋದು. ಅವನಿಗೆ ಭಯವೇ ಇಲ್ಲ. ಯಾಕೆ? ರಕ್ಷತೀತ್ಯೇವ ವಿಶ್ವಾಸ. ಇಡೀ ಜಗತ್ತನ್ನು ರಕ್ಷಿಸುವವನ ರಕ್ಷೆಯಲ್ಲಿ ನಾನಿದ್ದೇನೆ ಎನ್ನುವ ಎಚ್ಚರ ಬಂದ ಮೇಲೆ ಯಾವುದನ್ನಾದರೂ ತಾನು ಮುಚ್ಚಿಕೊಂಡು ತನ್ನನ್ನು ರಕ್ಷಿಸಿಕೊಳ್ಳಬೇಕು ಅನ್ನುವ ಅಗತ್ಯವೇ ಬರುವುದಿಲ್ಲ. ನಾತ್ಮಾನಂ ಗೋಪ್ತುಮಿಚ್ಛತಿ. ಆದ್ದರಿಂದ ಅವನನ್ನು ಅಭಯಂ ಪ್ರತಿಷ್ಠಾಂ ವಿಂದತೆ. ಭಗವಂತ ನನ್ನನ್ನು ರಕ್ಷಿಸ್ತಾ ಇದ್ದಾನೆ ಅಂತ ತಿಳಿದಾಗ ಇವನು ನಿರ್ಭಯತ್ವದಲ್ಲಿ ನೆಲೆಗೊಳ್ಳುತ್ತಾನೆ. ಭಗವಂತನನ್ನು ತಿಳಿದು ನಿರ್ಭಯವಾಗಿ ಬದುಕ್ತಾನೆ. ಆಗ ಹೇಗೆ ತಿಳ್ಕೊಂಡಾಗ ನಿರ್ಭಯವಾಗಿರುವುದು ಸಾಧ್ಯ ಅಂದರೆ ಯಾವ ಭಗವಂತ, ಎಂಥ ಗುಣಗಳು, ಅದೃಶ್ಯೇ ಅನಾತ್ಮೀಯೇ ಅನಿರುಕ್ತೆ ಅನಿಲಯನೇ. ಅವನು ಅದೃಶ್ಯ. ಮೊದಲು ಅದನ್ನು ಹೇಳಿದರು. ಯಾಕೆಂದರೆ ಭಗವಂತ ಕಾಣ್ತಾನೆ, ಆದರೆ ಕಾಣುವುದಕ್ಕೆ ಬೇರೆ ಸಾಧನ ಬೇಕು. ಈ ಕಣ್ಣಿನಿಂದ ಕಾಣುವುದಿಲ್ಲ ಅವನನ್ನು ನಾವು. ಯಾಕೆಂದರೆ ಈ ಕಣ್ಣಿಗೆ ನಾನು ಹೇಳಿದೆ ನಿಜವಾದ ಬೆಳಕನ್ನು ನೋಡುವ ಶಕ್ತಿಯೇ ಇಲ್ಲ. ಇದು ಕೃತಕ ಬೆಳಕನ್ನು, ರಿಫ್ಲೆಕ್ಷನನ್ನು ನೋಡಬಲ್ಲದು, ಆದರೆ ಒರಿಜಿನಲ್ ಲೈಟನ್ನು ನೋಡಲಾರದು ಈ ಕಣ್ಣು. ಅದರಿಂದ ಭಗವಂತನನ್ನು ಈ ಕಣ್ಣಿನಿಂದ ನೋಡುವುದು ಸಾಧ್ಯ ಇಲ್ಲ. ಅದರಿಂದ ಅವನು ಅದೃಶ್ಯ, ಕಣ್ಣಿಗೆ ಗೋಚರವಾಗುವ ವಸ್ತು ಅಲ್ಲ. ಮೊದಲು ತಿಳ್ಕೊ. ಅದಕ್ಕೆ ಅವರು ಆಕಾಶ ಅನ್ನೋ ಶಬ್ದವನ್ನು ಬಳಸಿದ್ದು. ಆಕಾಶ ಎಲ್ಲ ಕಡೆ ಇದೆ. ಆಕಾಶ ಇಲ್ಲದೆ ಕ್ರಿಯೆ ಆಗುವುದಿಲ್ಲ. ಗಮನಿಸಿ, ಈ ಆಕಾಶ ಇರೋದ್ರಿಂದ ಅಲ್ಲ ನಾವು ಕೈಕಾಲು ಆಡಿಸೋದು. ಇಲ್ಲಿ ಇಫ್ ದರ್ ಇಸ್ ನೋ ಸ್ಪೇಸ್, ನೋ ಮೂಮೆಂಟ್ ಇಸ್ ದೇರ್. ಹಾಗಾಗಿ ಆಕಾಶದಿಂದ ಕ್ರಿಯೆ ಅನ್ನೋದು ಇನ್ನೊಂದು ಲೌಕಿಕವಾಗಿಯೂ ಅದರಲ್ಲೊಂದು ಚಮತ್ಕಾರ ಇದೆ. ಹಾಗೆ ನೀನು ನಡೆದಾಡುವುದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟ, ನಡೆದಾಡಿದಿ. ಅವನು ಎಲ್ಲಕ್ಕೂ ಅವಕಾಶ ಮಾಡಿಕೊಡುವವನು. ಅವನು ಎಲ್ಲವೂ ಮಾಡದೇ ಇದ್ದರೆ ನೀನು ಹೇಗೆ ಮಾಡ್ತಿದ್ದಿ? ಆಕಾಶದಿಂದ ತಾನೇ ಕ್ರಿಯೆ ಆಗೋದು. ಆಕಾಶ ಇಲ್ಲದಿದ್ದರೆ ಕ್ರಿಯೆ ಇಲ್ಲ. ಹಾಗೆ ಇಲ್ಲಿ ಅವನು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಆಕಾಶದಂತೆ ಎಲ್ಲ ಕಡೆ ಇದ್ದಾನೆ. ಇದನ್ನು ಮೊದಲು ಅರಿ. ಹಿ ಈಸ್ ಆಮ್ನಿಪ್ರೆಸೆಂಟ್. ಎಲ್ಲ ಕಡೆ ಇದ್ದಾನೆ, ಆದರೆ ಅವನು ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಯಾಕೆ ಅಂದರೆ ಅದಕ್ಕೆ ನಾವು ಮೊದಲು ಆಕಾಶ ಅನ್ನೋ ಶಬ್ದ ಬಳಸಿದ್ದೆಯ. ಆಕಾಶದ ಹಾಗೆ ಆಕಾಶ ಶರೀರಂ ಬ್ರಹ್ಮ. ಆಕಾಶ ಎಲ್ಲ ಕಡೆ ಇದೆ, ಕಾಣುತ್ತೆ ನಿನಗೆ? ಕಾಣಲ್ಲ. ಹಾಗೆ ಎಲ್ಲ ಕಡೆ ಇದ್ದಾನೆ, ಆದರೂ ಈ ಕಣ್ಣಿಗೆ ಕಾಣುವುದಿಲ್ಲ. ಅದೃಶ್ಯ. ಆದರೆ ಹಾಗಾದರೆ ಕಾಣುವುದೇ ಇಲ್ಲವೋ ಅಂದರೆ ಹಾಗಲ್ಲ, ಈ ಕಣ್ಣಿಗೆ ಕಾಣುವುದಿಲ್ಲ ಅಂತ. ಮತ್ತೆ ಅದನ್ನು ಕಾಣುವ ಕಣ್ಣು ಉಂಟು. ಎಲ್ಲಿ ಉಂಟು? ನಿನ್ನಲ್ಲಿ ಉಂಟು. ನಮ್ಮ ಈ ಕಣ್ಣು ಉಂಟಲ್ವಾ, ಇದು ಎಕ್ಸ್ಟರ್ನಲ್ ಅಲ್ವಾ, ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಒಂದು ದಿವಸ ಬಂದದ್ದು ತಾಯಿಯ ಹೊಟ್ಟೆಯಲ್ಲಿ ಕೆಲವು ತಿಂಗಳಾದ ಮೇಲೆ ಫಾರ್ಮ್ ಆದ ಕಣ್ಣು. ಅಲ್ಲಿ ತನಕ ಈ ಕಣ್ಣಿರಲಿಲ್ಲ ಆ ಜೀವಕ್ಕೆ. ತಾಯಿಯ ಹೊಟ್ಟೆಯಲ್ಲಿ ಸುಮಾರು 6-7 ತಿಂಗಳಾಗುವ ಕಣ್ಣು ಬಂತು. ಕಣ್ಣು ಬಂದರೂ ತೆರೀಲಿಕ್ಕೆ ಆಗಲಿಲ್ಲ, ಕಣ್ಣು ಮುಚ್ಚಿಕೊಂಡೇ ಇತ್ತು.
ಕೆಳಗೆ ಬಿದ್ದ ಕೂಡಲೇ ಕಣ್ಣು ತೆರೆದಾಗ ಏನೋ ಎಲ್ಲ ಕಾಣಲಿಕ್ಕೆ ಶುರು ಮಾಡಿದ್ರು, ವಿಸ್ಮಯದಿಂದ ನೋಡ್ಲಿಕ್ಕೆ ಶುರು ಮಾಡಿದ್ರು ಅಷ್ಟೇ. ಅದ್ರ ಮುಂಚೆ ಕಣ್ಣೇ ಇರಲಿಲ್ಲ. ಆಮೇಲೆ ಒಂದು ದಿವಸ ಕಣ್ಣು ಮುಚ್ಚಿದ ಅಂತ ಪೇಪರ್ನಲ್ಲಿ ಸುದ್ದಿ ಬರುತ್ತೆ, ಆಮೇಲೂ ಇರೋಲ್ಲ. ಮತ್ತು ಇಲ್ಲದ ಕಣ್ಣಿನ ಬಗ್ಗೆ, ಈ ಇಲ್ಲದ ಕಣ್ಣು ಮೊದಲು ಇರಲಿಲ್ಲ ಮತ್ತು ಇರೋಲ್ಲ, ಅದನ್ನು ನೋಡಬೇಕು ಅಂದರೆ ಹೇಗೆ ನೋಡೋದು? ಇದು ಟೆಂಪರರಿ ಕಣ್ಣು, ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಇರೋದೇ ಟೆಂಪರರಿ ಕಣ್ಣು ಅಲ್ಲಯ್ಯ, ಪರ್ಮನೆಂಟ್ ಕಣ್ಣು ಒಂದಿದೆ ನಿನಗೆ, ಅದೇ ಗೊತ್ತಿಲ್ಲ ನಿನಗೆ ಅಂತಾರೆ ಅವರು. ಏನು? ಇದರ ಒಳಗೆ ಒಂದು ಕಣ್ಣಿದೆ, ಅದು ಮನಸ್ಸಿನ ಕಣ್ಣು, ಮೆಂಟಲ್ ಐ, ಅಥವಾ ಅದನ್ನು ಥರ್ಡ್ ಐ ಅಂತಾರೆ ಇಂಗ್ಲೀಷ್ನಲ್ಲಿ. ಒಂದು ಪುಸ್ತಕವೇ ಇದೆ ಥರ್ಡ್ ಐ ಅಂತ. ಅಂದರೆ ಭ್ರೂ ಮಧ್ಯದಲ್ಲಿ ಮೂರನೇ ಕಣ್ಣು, ಮುಕ್ಕಣ್ಣು. ಒಂದು ಶಿವ ಒಬ್ಬನೇ ಅಲ್ಲ, ನಾವೆಲ್ಲರಿಗೂ ಮೂರು ಕಣ್ಣಿದೆ. ಕಣ್ಣು ಮುಚ್ಚಿದಾಗ ಕಾಣುವ ಕಣ್ಣು. ಕೆಲವು ಸಂದರ್ಭಗಳಲ್ಲಿ ನಮಗೇನಾದರೂ ಕನಸು ಕಾಣಬೇಕಾದ್ರೆ ಕಣ್ಣು ಮುಚ್ಚಿ ಕೂತ್ಕೊಳ್ತೇವೆ. ಆ ಕಣ್ಣು ಮುಚ್ಚಿ ಕೂತ್ಕೊಂಡಾಗ ನಮಗೆ ಇಷ್ಟವಾದ ವಸ್ತುಗಳೆಲ್ಲ ಕಾಣಲಿಕ್ಕೆ ಶುರುವಾಗ್ತವೆ. ನಮಗಿಷ್ಟವಾದ ಮನೆ, ನಮಗಿರೋದು ಹರಕು ಮನೆ, ಆದರೆ ಕಣ್ಣು ಮುಚ್ಚಿದಾಗ ಒಳ್ಳೆ ಬಂಗಲೆ ಕಾಣುತ್ತೆ. ಆಹಾ, ಇಂಥ ಮನೆಯಲ್ಲಿ ಇರಬೇಕು, ನಮಗೆ ಇಷ್ಟವಾದ ಸಂಸಾರ, ಇಷ್ಟವಾದ ಹೆಣ್ಣು, ಇಷ್ಟವಾದ ಮಕ್ಕಳು, ಇಷ್ಟವಾದ ಮನೆ ಎಲ್ಲ ಕಾಣಲಿಕ್ಕೆ ಶುರುವಾಗತ್ತೆ. ಅಯ್ಯೋ, ಈ ಕಣ್ಣು ಒಳಗೆ ಕಣ್ಣು ಮುಚ್ಚಿದಾಗ ಕಾಣುವಂಥದ್ದೇ ಹೊರಗೂ ಇದ್ದಿದ್ರೆ ಅಂತ ಆಸೆ ಪಡ್ತಾನೆ. ಹೊರಗೆ ಎಲ್ಲ ಬೇಡವಾದ ವಸ್ತುಗಳಿವೆ, ಒಳಗೆಲ್ಲ ಬೇಕಾದಿದೆಯಲ್ಲ ಅಂತ. ಈ ಕಣ್ಣು ಮುಚ್ಚಿದಾಗ ನಮ್ಮ ಬಯಕೆಗಳು ಕಣ್ಣಾಗಿ ಒಳಗಿನಿಂದ ತೋರಿಸ್ತಾವಲ್ಲ, ಇದು ಮನಸ್ಸಿನ ಕಣ್ಣು, ಮೆಂಟಲ್ ಐ. ಇದೇ ಥರ್ಡ್ ಐ. ಅದೇ ಮೆಡಿಟೇಷನ್ನಲ್ಲಿ ಕೆಲಸ ಮಾಡೋದು. ಧ್ಯಾನ ಮಾಡುವಾಗ ಒಳಗಿಂದ ಏನೇನೋ ಕಾಣುತ್ತೆ ನೋಡಿ, ಏನೇನೋ ವಿಕಾರಗಳು ಕಾಣ್ತವೆ, ಆಕಾರಗಳು ಕಾಣ್ತವೆ. ಧ್ಯಾನದಲ್ಲಿ ಹಾವು ಕಾಣುತ್ತೆ, ವಿಕೃತವಾದಂಥ ರೂಪಗಳು ಕಾಣ್ತವೆ, ಭಯಾನಕವಾದಂಥ ಆಕೃತಿಗಳು ಕಾಣ್ತವೆ, ದೇವತೆಗಳು ಕಾಣ್ತಾರೆ, ಭಗವಂತನ ರೂಪ ಕಾಣುತ್ತೆ, ಏನೇನೋ ಕಾಣುತ್ತೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತಾಗ. ಇದೆಲ್ಲವೂ ಒಳಗಣ್ಣಿನದ ಕೆಲಸ, ಮನಸ್ಸಿನ ಕಣ್ಣು. ಆ ಮನಸ್ಸಿನ ಕಣ್ಣಿನಲ್ಲಿ ಕಾಣುವುದು ಕೂಡ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ನಮ್ಮದೇ ಮೆಂಟಲ್ ಪ್ರಾಜೆಕ್ಷನ್. ನಮಗೆ ಗೊತ್ತಿದೆ, ಅದು ನಮ್ಮ ಮನಸ್ಸಿನ ಕಣ್ಣು ಕಾಣುವುದು ಉಂಟಲ್ವ, ಅದು ನಮ್ಮ ಮನಸ್ಸಿನದ್ದೇ ಕ್ರಿಯೇಷನ್. ಅದು ವಸ್ತುಸ್ಥಿತಿ ಅಲ್ಲ. ಅದನ್ನು ನಾವು ಧ್ಯಾನದಲ್ಲಿ ಭಗವಂತನನ್ನು ಕಾಣ್ತೇವಲ್ಲ, ಮೊದಲು ಈ ಎಚ್ಚರ ಇರಬೇಕು. ಬೀಗಬೇಡಿ, ಓಹೋ ನಾನು ಕಣ್ಣು ಮುಚ್ಚಿದಾಗ ದೇವರು ಕಾಣ್ತಾನೆ. ನಿನ್ನ ಕನಸಯ್ಯ ಅದು, ದೇವರು ಕಂಡದ್ದಲ್ಲ, ನೀನು ಕನಸು ಕಂಡದ್ದು. ಅದರಿಂದ ಕಣ್ಣು ಮುಚ್ಚಿದಾಗ ಏನೋ ಕಂಡುಕೊಳ್ಳೆ ದೇವರು ಕಂಡ ಅಂತ ತಲೆಗೆ ಹಚ್ಕೋಬೇಡಿ, ದೇವರು ಕಾಣಲಿಲ್ಲ. ಹಾಗಾದರೆ ಒಳಗಿನ ಮನಸ್ಸಿನ ಕಣ್ಣಿಗೂ ಕೂಡ ಕಾಣಲಿಲ್ಲ ಅಂತಾಯಿತು. ಮತ್ತೇನು ಮಾಡಬೇಕು? ಅದನ್ನು ಮುಚ್ಚಬೇಕು. ಈ ಕಣ್ಣು ಇರಬಾರದು, ಆ ಕಣ್ಣು ಇರಬಾರದು. ಆ ಒಳಗಿನ ಇನ್ನೊಂದು ಕಣ್ಣು, ಮನಸ್ಸಿನ ಕಣ್ಣು ಆಯ್ತಲ್ಲ, ಅದರ ಆಚೆಗೆ ಇನ್ನೊಂದು ಕಣ್ಣಿದೆ. ಯಾವುದು? ನಮ್ಮ ಸೂಕ್ಷ್ಮ ಶರೀರದ ಕಣ್ಣು. ಅದೀಗ ಈ ದೇಹ ಹೊರಟು ಹೋಯಿತು, ಸತ್ತ ಮನುಷ್ಯ ಸತ್ತ ಮೇಲೆ ಕೂಡ ಅವನಿಗೆ ಕಾಣುತ್ತೆ. ಯಾಕೆಂದರೆ ಅವನಿಗೆ ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಮಾತ್ರ. ಗ್ರಾಸ್ ವರ್ಲ್ಡಿನಲ್ಲಿ ಬದುಕಲಿಕ್ಕೆ ಬೇಕಾದ ಗ್ರಾಸ್ ಬಾಡಿ ಹೋಯಿತು, ಸಟಲ್ ವರ್ಲ್ಡ್ನಲ್ಲಿ ಬದುಕಬೇಕಾದ ಸಟಲ್ ಬಾಡಿ ಆವಾಗಲೂ ಇರ್ತದೆ. ಅವನು ಸಟಲ್ ವರ್ಲ್ಡ್ನಲ್ಲಿ ಆವಾಗಲೂ ಸಂಚರಿಸಬಲ್ಲ, ಮಾತನಾಡಬಲ್ಲ, ನೋಡಬಲ್ಲ, ಕೇಳಬಲ್ಲ, ಎಲ್ಲವೂ ನಡೀತಾ ಇರ್ತದೆ. ಅದಕ್ಕೂ ನಿಜವಾದ ಕಣ್ಣು ಅದರಲ್ಲಿದೆ, ಈ ಕಣ್ಣಲ್ಲ, ಅದು ಸೂಕ್ಷ್ಮವಾದ ಕಣ್ಣು. ಅದಕ್ಕೂ ದೇವರು ಕಾಣಲ್ಲ, ಅದೂ ಹೋಗಬೇಕು. ಓಹೋ, ಹಾಗಾದರೆ ಒಳಗಣ್ಣು, ಒಳಗಿನ ಸೂಕ್ಷ್ಮ ಶರೀರದ ಕಣ್ಣು ಎಲ್ಲವೂ ಹೋಗಬೇಕು. ಮತ್ತು ನಿನ್ನ ಕಣ್ಣು ತೆರಿ ಅಂತಾರೆ. ನನ್ನ ಕಣ್ಣು ಒಂದು ಯಾವ ಸಮಯ ಸ್ವರೂಪ, ಆತ್ಮಸ್ವರೂಪದಲ್ಲಿ ಜ್ಞಾನಾನಂದಮಯವಾದ ಕಣ್ಣಿದೆ. ಇದೆಲ್ಲ ಅದಕ್ಕೆ ಆವರಣ. ಅದಕ್ಕೆ ನಾವು ಕವರ್ ಮಾಡಿ, ಈ ಟಿ ವಿ ಸೆಟ್ ತಂದು ಅದನ್ನೆಲ್ಲ ಒಂದು ಕವರ್ ಮಾಡಿ ಇಡ್ತಾರಲ್ಲ, ವಾಷಿಂಗ್ ಮಿಷಿನ್, ಅದಕ್ಕೆಲ್ಲ ಒಂದು ಕವರ್ ಕೂಡ ಅವರೇ ಕೊಡ್ತಾರೆ, ಕಂಪನಿಯವರೇ, ಇದನ್ನು ಹಾಕ್ಕೊಂಡು ಬಿಡಿ. ಹಾಗೆ ಇದು ನಾವು ಇದಕ್ಕೆಲ್ಲ ಕವರ್ ಹಾಕಿ ಒಳಗಿದ್ದದ್ದೇ ಕಣ್ಣಿಗೂ ಕವರ್ ಹಾಕಿಬಿಟ್ಟದ್ದಾಯ್ತು. ನಾವು ಹೊರಗಣ್ಣು, ಸೂಕ್ಷ್ಮ ಶರೀರದ ಕಣ್ಣು, ಸ್ಥೂಲ ಶರೀರದ ಕಣ್ಣು, ಈ ಎಲ್ಲ ಕಣ್ಣುಗಳು ಕೂಡ ಆ ಕಣ್ಣಿಗೆ ಮುಚ್ಚಳ, ಕವರು. ಆ ಎಲ್ಲ ಕವರನ್ನು ಡಿಸ್ಕವರ್ ಮಾಡು. ನೀನು ನಿಜವಾದ ಕಣ್ಣನ್ನು ಡಿಸ್ಕವರ್ ಮಾಡಬೇಕು. ಯಾವಾಗ ಇದೆಲ್ಲ ಈ ಕವರ್ಗಳನ್ನು ಕಿತ್ತು ತೆಗೆದರೆ ಡಿಸ್ಕವರ್ ಆಗುತ್ತೆ. ಈ ಕಣ್ಣುಗಳನ್ನು ತೆಗೆದು ಬಿಡು ಅಂದರೆ, ಈ ಕಣ್ಣುಗಳನ್ನು ತೆಗೆದು ಮನಸ್ಸಿನ ಕಣ್ಣು ಅದನ್ನು ತೆಗಿಬೇಕು, ಆಫ್ ಮಾಡಬೇಕು. ಈ ಕಣ್ಣನ್ನು ಆಫ್ ಮಾಡಲಿಕ್ಕೆ ಗೊತ್ತುಂಟು ನಮಗೆ, ಆದರೆ ಮನಸ್ಸಿನ ಕಣ್ಣು ಆಫ್ ಮಾಡಲಿಕ್ಕೆ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲ ಚಟುವಟಿಕೆಗಳು ಕೂಡ ಮನಸ್ಸಿನ ಮೂಲಕವೇ ಇರೋದ್ರಿಂದ ನಮ್ಮ ಮನಸ್ಸಿನ ಕಣ್ಣು ಮುಚ್ಚಿ ಗೊತ್ತಿಲ್ಲ. ಮನಸ್ಸನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಪ್ರೋಸೆಸ್ ಅದು. ಮನಸ್ಸನ್ನು ನಿಷ್ಕ್ರಿಯಗೊಳಿಸಿ ಒಳಗಿನ ಕಣ್ಣು, ಹೊರಗಿನ ಕಣ್ಣು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿದಾಗ, ಈ ಸ್ವಿಚ್ ಆಫ್ ಆದಾಗ ಆ ಸ್ವಿಚ್ ಆನ್ ಆಗುತ್ತೆ.
ಆತ್ಮಸ್ವರೂಪದ ಕಣ್ಣು ನೋಡುವುದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಕಣ್ಣಿನಿಂದ ನೋಡು, ದೇವರು ಕಾಣುತ್ತಾನೆ. ಅದರಿಂದ ಆ ಆತ್ಮಸ್ವರೂಪ ನಿನ್ನ ಸೆಲ್ಫ್ ರಿಯಲೈಸೇಷನ್ ಆಗೋ ತನಕವೂ, ನಿನ್ನ ಸ್ವಂತದ ಕಣ್ಣು ನಿನಗೆ ಪರಿಚಯ ಆಗುವ ತನಕವೂ ನಿನಗೆ ದೇವರನ್ನು ನೋಡುವುದು ಸಾಧ್ಯ ಇಲ್ಲ. ಅದರಿಂದ ಅವನು ಅದೃಶ್ಯ. ಅಲ್ಲಿಯ ತನಕ ಅವನು ದೃಶ್ಯ, ಆದರೆ ಅವನೂ ದೃಶ್ಯನಾಗ್ತಾನೆ. ನೀನು ನಿನ್ನ ಸ್ವರೂಪದಿಂದಲೇ ಕಾಣುವ ವ್ಯವಹಾರ ಮಾಡುವುದಕ್ಕೆ ಅಭ್ಯಾಸ ಮಾಡು. ಈಗೆಲ್ಲ ಎಕ್ಸ್ಟರ್ನಲ್ ಕೃತಕ ಸಾಧನಗಳ ಮೂಲಕವೇ ನಾವು ಬದುಕ್ತಾ ಇದ್ದೇವೆ. ಸಹಜವಾದಂಥ ಇನ್ಸ್ಟ್ರೂಮೆಂಟನ್ನು ಮುಚ್ಚಿಟ್ಟಿದ್ದೇವೆ. ಸಹಜವಾದ ಕಣ್ಣಿನಿಂದ ನೋಡು, ಆಗ ಆ ಸಹಜವಾದ ವಸ್ತು ಕಾಣುತ್ತೆ. ಅವನು ಎಂಥವನು? ಅನಾತ್ಮೀ. ಹಾಗಾದರೆ ನೀನು ಜ್ಞಾನಾನಂದಮಯ, ನಿನ್ನ ಜ್ಞಾನಾನಂದಮಯವಾದ ಕಣ್ಣಿನಿಂದ ಆ ಜ್ಞಾನಾನಂದಮಯನನ್ನು ನೋಡಬೇಕು. ಹೌದಾ? ಹಾಗಾದರೆ ನನ್ನ ಹಾಗೆ ಆಯಿತು, ನಾನು ಜ್ಞಾನಾನಂದಮಯವಾದ ಕಣ್ಣು. ಈಗ ವಿಷಯ ಏನಂದರೆ ಅವನನ್ನು ನೋಡುವುದು ಸಂಗತಿ ಅಲ್ಲ, ನನ್ನ ಮುಚ್ಚಳ ತೆಗೆಯೋದಷ್ಟೇ. ಆದರೆ ಉಳಿದದ್ದೆಲ್ಲ ನನ್ನ ಹಾಗೆ ಅಲ್ವಾ? ಅಂದರೆ ಅನಾತ್ಮೀಯೇ ಅಂದರು. ಅದೃಶ್ಯೇ ಅನಾತ್ಮೀಯೇ. ಆತ್ಮ ಅಂದರೆ ಜೀವ, ತಾನು, ಸೆಲ್ಫ್. ಆತ್ಮಕ್ಕೆ ಸಂಬಂಧಪಟ್ಟ ಕ್ವಾಲಿಟಿಯನ್ನು ಆತ್ಮೀಯ ಅಂತಾರೆ. ನಿನ್ನ ಎಲ್ಲ ಕ್ವಾಲಿಟಿಗಳಿಗಿಂತಲೂ ವಿಲಕ್ಷಣವಾದ ಕ್ವಾಲಿಟಿ ಅದರದ್ದು ಒಂದು. ಯಾವ ಜೀವ ಸ್ವಭಾವಕ್ಕೂ ಹೊಂದಿಕೆ ಆಗುವಂಥದ್ದಲ್ಲ ಅದು. ಎಲ್ಲ ಜೀವ ಧರ್ಮಗಳಿಗಿಂತಲೂ ವಿಲಕ್ಷಣ. ಯಾಕೆಂದರೆ ಜೀವನು ಜ್ಞಾನಾನಂದಮಯ. ಹೌದಯ್ಯ, ಎಂಥ ಜ್ಞಾನ ನಿಂದು? ಅಜ್ಞಾನದ ಜೊತೆಗಿರುವ ಜ್ಞಾನ, ಅಲ್ಪಜ್ಞಾನ, ನಶ್ವರವಾದ ಜ್ಞಾನ. ಅದು ಅನಂತವಾದ ಅಪರಂಪಾರವಾದ ಅಜ್ಞಾನದ ಸ್ಪರ್ಶ ಇಲ್ಲದ ಜ್ಞಾನ. ಅದು ನಿನಗೆ ಗೊತ್ತುಂಟಾ? ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ ಅದು. ಅದನ್ನ ಜೀವಸ್ವರೂಪ ಜ್ಞಾನಾನಂದಮಯ, ಹೌದು ಅಂತತಃ. ಆದರೂ ನೀನು ಉದ್ದಕ್ಕೆ ಅನುಭವಿಸಿದ್ದು ಅಜ್ಞಾನ ಮತ್ತು ದುಃಖದ ಜೊತೆಗೆ ಇರುವ ಜ್ಞಾನಾನಂದಗಳನ್ನು. ಶುದ್ಧ ಜ್ಞಾನಾನಂದ ನಿನಗಿನ್ನೂ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂತಲ್ಲ, ಆನಂದ ಶುದ್ಧ ಜ್ಞಾನ ಅಂತ ಅನ್ನೋದು ಗೊತ್ತಿಲ್ಲದೆ ಇದ್ದರೂ ಶುದ್ಧ ಆನಂದ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ನಿದ್ರೆಯಲ್ಲಿ. ಯಾಕಂದ್ರೆ ನಿದ್ರೆಯಲ್ಲಿ ದುಃಖವೇ ಇಲ್ಲ, ಬರೇ ಆನಂದ. ಆದರೆ ಎಚ್ಚರಾದ ಕೂಡಲೇ ಪುನಃ ದುಃಖ ಬಂತಲ್ಲ ಅಂತ. ನಮಗೆ ಆನಂದ, ದುಃಖರಹಿತವಾದ ನಿರ್ದುಃಖವಾದ ಕಂಟಿನ್ಯೂಯಸ್ ಬ್ಲಿಸ್ ಅನ್ನೋದು ಗೊತ್ತಿಲ್ಲ. ಹಾಗೆ ನಿರಂತರವಾದ ಜ್ಞಾನ ಗೊತ್ತಿಲ್ಲ. ಜ್ಞಾನ ಅಜ್ಞಾನ, ಜ್ಞಾನ ಅಜ್ಞಾನ, ಇದರ ಒಟ್ಟಿಗೇ ಬದುಕಿದವರು ನಾವು. ನಿನ್ನ ಹಾಗೆ ಅಲ್ಲೇ ಅದು. ಅದರಲ್ಲಿ ಅಜ್ಞಾನವಿಲ್ಲದ ಜ್ಞಾನ ಸ್ವರೂಪ, ಅದು ದುಃಖವಿಲ್ಲದ ಆನಂದ ಸ್ವರೂಪ. ಅದರಿಂದ ಆತ್ಮದ ಸ್ವರೂಪಕ್ಕೆ ಸಂಬಂಧಪಡದ ವಿಲಕ್ಷಣವಾದ ಸ್ವರೂಪ ಅದು ಜೀವರಿಗೆ. ಅಲ್ಲಪ್ಪ, ನಮ್ಮದು ಸ್ವರೂಪತಃ ನಾವು ಮೋಕ್ಷಯೋಗ್ಯರಾದರೆ ಜ್ಞಾನಾನಂದ ಸ್ವರೂಪವೇ ಅಲ್ವಾ? ನಿನ್ನ ಜ್ಞಾನಾನಂದ ಏನಯ್ಯ ಅದು? ಅದು ಒಂದು ಹನಿ, ಅದು ಕಡಲು, ಅದು ಅನಂತ, ಇದು ಒಂದು ಬಿಂದು, ಅದು ಸಿಂಧು. ಅದರಿಂದ ಜೀವದ ಜ್ಞಾನಾನಂದದ ಜೊತೆಗೆ ಅದನ್ನು ಕಂಪೇರ್ ಮಾಡಲಿಕ್ಕೇ ಇಲ್ಲ. ಅದು ಆತ್ಮ ಸ್ವಭಾವಕ್ಕಿಂತ ಅನಂತಪಟ್ಟು ಮಿಗಿಲಾದದ್ದು, ವಿಲಕ್ಷಣವಾದದ್ದು, ಅದೃಶ್ಯ. ಅದನ್ನು ನನ್ನ ಹಾಗೇ ಒಂದು ವಸ್ತು ಅಂತ ತಿಳ್ಕೋಬೇಡ ದೇವರನ್ನು. ಅದೃಶ್ಯ ಅನಾತ್ಮೀಯೇ. ಆದ್ದರಿಂದಲೇ ಅದು ಹಾಗಾದರೆ ಮತ್ತೆ ಎಂಥದ್ದು ಸ್ವಾಮಿ? ಜೀವದ ಹಾಗಲ್ಲ. ಜೀವದ ಸ್ವರೂಪದ ಕಣ್ಣಿನಿಂದ ನೋಡಬಹುದು, ಜೀವದ ಹಾಗೆ ಇಲ್ಲ. ಮತ್ತೆ ಹಾಗಿದೆ ಹೇಳ್ರಿ ಸ್ವಲ್ಪ. ಅನಿರುಕ್ತೆ ಅಲ್ಲಯ್ಯ, ಅದನ್ನು ಯಾವುದು ಅದಕ್ಕೆ ಹೇಳಲಿಕ್ಕೆ ಶಬ್ದವೇ ಇಲ್ಲ. ಆ ಅನಂತವನ್ನು ಯಾವ ಶಬ್ದದಿಂದ ಹೇಳೋದು? ಅನಂತವಾದ್ದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ. ಶಬ್ದದಿಂದ ಹೇಳಿ ಮುಗಿದ್ರೆ ಅದು ಅನಂತ ಆಗೋದಿಲ್ಲ. ಎಷ್ಟು ಹೇಳಿದರೂ ಹೇಳಿ ಇನ್ನೂ ಮುಗಿಲಿಲ್ಲ ಅಂದರೆ ಅನಂತ ಆಗೋದು. ಆದ್ದರಿಂದ ಶಬ್ದದಿಂದ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲಯ್ಯ. ನೀನು ನಿನಗೆ ಗೊತ್ತಿರುವಷ್ಟು ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡುವ ಅಷ್ಟೇ. ಅದನ್ನು ಶಬ್ದದಿಂದ ಹೇಳಿ ಪೂರ್ತಿಯಾಗಿ ಅದನ್ನು ವಿವರಿಸಿ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದು ಕೊನೆಯದಾಗಿ ಹೇಳ್ತಾರೆ, ಅನಿಲಯನೇ. ಎಲ್ಲಕ್ಕೂ ಅದು ನಿಲಯನ, ಎಲ್ಲಕ್ಕೂ ಅದು ಆಧಾರ. ಇಡೀ ವಿಶ್ವ ಅದರಲ್ಲಿದೆ. ಅದು ಎಲ್ಲಿದೆ ಅದು ಹೇಳ್ರಿ, ನಾವು ಹುಡ್ಕೊಂಡು ಹೋಗ್ತೇವಲ್ಲಿ. ಎಲ್ಲಕ್ಕೂ ಭಗವಂತ ಆಧಾರ. ಭಗವಂತ ಎಲ್ಲಿದ್ದಾನೆ? ಅವನಿಗೆ ಆಧಾರ ಯಾವುದು? ಎಲ್ಲಿ ನಿಂತಿದ್ದಾನೆ? ಅಂದರು ಅನಿಲಯನೇ. ಅವನಿಗೆ ನೆಲೆಯೇ ಇಲ್ಲ. ಯಾವುದನ್ನು ಆಧರಿಸಿ ಅವನು ನಿಂತಿಲ್ಲ. ಎಲ್ಲವೂ ಅವನ ಆಧಾರದಲ್ಲಿದೆ. ಅವನಿಗೆ ಆಧಾರವಾದಂಥ ಒಂದು ವಸ್ತುವೇ ಪ್ರಪಂಚದಲ್ಲಿಲ್ಲ. ಎಲ್ಲ ಕಡೆ ಇರುವುದಕ್ಕೆ ಆಧಾರ ಯಾವುದು? ಎಲ್ಲ ಕಡೆ ಇರುವ ವಸ್ತುವಿಗೆ ಒಂದು ಆಧಾರ ಇರುವುದು ಸಾಧ್ಯವೋ? ಆದ್ದರಿಂದ ಎಲ್ಲ ಕಡೆಯೂ ತುಂಬಿರುವ, ಎಲ್ಲಕ್ಕೂ ಆಧಾರವಾದ, ಸ್ವಂತ ತನಗೆ ಯಾವುದೂ ಆಧಾರವಿಲ್ಲದೆ ನಿರಾಧಾರವಾಗಿ ಎಲ್ಲವನ್ನೂ ಧರಿಸಿರುವ ಶಕ್ತಿ ಯಾವುದೋ ಅದರ ಅರಿವು ನಿನಗೆ ಬಂದಾಗ ಅಭಯಂ ಪ್ರತಿಷ್ಠಾಂ ವಿಂದತೆ. ಆವಾಗ ಆ ಅಭಯದ ಅರಿವು ಬರುತ್ತದೆ. ಆ ಅಭಯದ ಅರಿವು ಬಂದಾಗ, ಭಗವಂತನನ್ನು ತಿಳಿದಾಗ, ಅಥಸೋ ಅಭಯಂ ಗತೋ ಭವತಿ.
ಅವನು ಮತ್ತೆ ಆ ಅಭಯನಾಗಿರತಕ್ಕಂಥ ಭಯನಾಶನಾದ ಭಗವಂತನನ್ನು ಹೋಗಿ ಸೇರುವುದು ಸಾಧ್ಯ ಆಗುತ್ತೆ. ಹಾಗಾದರೆ ಏನು ಹೇಳಿದಾಗಾಯಿತು? ಭಗವಂತನ ಸೇರಬೇಕಾದ್ರೆ ಭಗವಂತನ ಅರಿವಿನಿಂದಲೇ ಸಾಧ್ಯ. ಅಥ ಸಹ ಅಭಯಂ ಗತೋ ಭವತಿ, ಭಯರಹಿತನಾದಂಥ ಭಗವಂತನನ್ನು ಸೇರುವುದು ಸಾಧ್ಯವಾಗುತ್ತೆ ಅಂತ ಅನ್ನತಕ್ಕಂಥ ಮಾತನ್ನು ವರುಣನಿಗೆ ಚತುರ್ಮುಖ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸೇರಿದಾಗ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.